ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಯೂಟ್ಯೂಬ್ ರಿಲೇಟೆಡು ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಯೂಟ್ಯೂಬಲ್ಲಿ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಂತ ಏನಾದರೂ ಅಂದ್ಕೊಂಡಿದ್ರೆ ಯಾವ ರೀತಿ ಒಂದು ಚಾನಲ್ಗಳನ್ನ ನಾವು ಕ್ರಿಯೇಟ್ ಮಾಡಿದರೆ ನಮಗೂ ಉತ್ತಮವಾಗಿ ಒಂದು ಒಳ್ಳೆಯ ಒಂದು ಬೆನಿಫಿಟ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಹೈ CPM ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಯೂಟ್ಯೂಬಲ್ಲಿ ಒಂದು 7 ರಿಂದ 8 ವರ್ಷದಿಂದ ಇದ್ದೀನಿ ಆ್ಯಕ್ಚುಲಿ. ಬಟ್ ಆದರೆ ಇದ್ರ ಮುಂಚೆ ನಾನು ಯಾವಾಗ ಸ್ಟಾರ್ಟಿಂಗಲ್ಲಿ ಬಂದಿದ್ದೆ ನೋಡಿ ಯೂಟ್ಯೂಬಲ್ಲಿ. ಸೊ ಆವಾಗ ಒಂದು 5 ರಿಂದ 6 ಚಾನಲ್ ಆದರೂ ನಾನು ಮಾಡಿದ್ದೀನಿ. ಬಟ್ ಆದರೆ ಸಕ್ಸಸ್ ತೊಗೊಂಡಿರಲಿಲ್ಲ. ನಂತರ ಮಾಡಿರೋಂಥ ಚಾನಲ್ ಅಂದರೆ ಯಾವ ರೀತಿ ಮಾಡಬಾರ್ದು ಅನ್ನೋದನ್ನು ನಾನು ಅದರಿಂದ ಮಾಡಿ ಕಲ್ತಿರೋಂಥದ್ದು. ಆ್ಯಂಡ್ ಪ್ಲಸ್ ನಂತರ ಮಾಡಿರೋಂಥ ಚಾನಲ್ಗಳಲ್ಲಿ ಸಿಕ್ಕಿರೋಂಥ ಸಕ್ಸಸ್ಸು. ಸೊ ಎಲ್ಲವೂ ಸೇರಿಬಿಟ್ಟು ಇನ್ಮೇಲಿಂದ ನಾನು ಯೂಟ್ಯೂಬ್ ಚಾನಲ್ಗಳನ್ನ ಯಾವ ರೀತಿ ಗ್ರೋ ಮಾಡ್ಬೋದು, ಯಾವ ರೀತಿ ವರ್ಕ್ ಮಾಡಬೇಕು, ಆ್ಯಕ್ಚುಲಿ ಯಾವ ರೀತಿ ಇಲ್ಲಿ ಅಲ್ಗೋರಿದಮ್ ನಡೀತಾ ಇರುತ್ತೆ, ಯಾವ ರೀತಿ ನಾವು ಅದನ್ನು ಅಬ್ಸರ್ವ್ ಮಾಡಬೇಕು, ಎಲ್ಲವನ್ನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ನಾನು ಇನ್ನು ಬರುವಂಥ ವೀಡಿಯೋಸ್ಗಳಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀವಿ ಅಂತ ಅನ್ನೋರಿಗೆ ತುಂಬಾ ಹೆಲ್ಪ್ಫುಲ್ ಆಗಲಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಮೇನ್ ಇವತ್ತಿನ ಚಾನಲ್ ಟಾಪಿಕ್ ಬಗ್ಗೆ ನಾನು ಹೇಳೋದಾದರೆ ಹೈ CPM ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಒಂದು ಚಾನಲ್ಗಳನ್ನ ಮಾಡಿದರೆ ನಮಗೆ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಯಾಕಂದರೆ ಸುಮಾರು ಥರ ಟಾಪಿಕ್ಸ್ಗಳಿರುತ್ತೆ. ನಾವು ಇವ್ರನ್ನ ನೋಡಿ ಸ್ಟಾರ್ಟ್ ಮಾಡೋಕ್ಕೆ ಬರೋದಿಲ್ಲ. ಯೂಟ್ಯೂಬ್ ಅಂತ ಬಂದಾಗ ಯೂಟ್ಯೂಬಲ್ಲಿ ಹೈ CPM ಯಾವ ರೀತಿ ಇದೆ ಟಾಪಿಕ್ಸ್ಗಳನ್ನ ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಒಂದನ್ನು ಚೂಸ್ ಮಾಡಿಕೊಂಡು ನೀವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಾನು ಹೈ CPM ಅಂದರೆ ಏನು ಅಂತ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಸುಮಾರು ಜನರಿಗೆ ಗೊತ್ತಿರೋದಿಲ್ಲ. ಹೈ CPM ಅಂದರೆ ಇವಾಗ ನಾವು ಯಾವುದೇ ಒಂದು ಟಾಪಿಕ್ ಬಗ್ಗೆ ನಾವು ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ಆ ಟಾಪಿಕ್ಕಿಗೆ ರಿಲೇಟೆಡ್ ನಮಗೆ ಎಷ್ಟು ಸಿಗುತ್ತೆ ಯೂಟ್ಯೂಬಲ್ಲಿ ಅಂತ. ಅಂದರೆ ಇವಾಗ ಡೈಲಿ ವ್ಲಾಗ್ ನಾನು ಮಾಡ್ತಾ ಇದ್ದೇನೆ ಅಂತ ಅನ್ಕೊಳ್ಳೋಣ. ಹೆಚ್ಚು ಕನ್ನಡದಲ್ಲಿ ಹೆಣ್ಮಕ್ಳು ಡೈಲಿ ವ್ಲಾಗ್ ಮಾಡ್ತಾರೆ. ಸೊ ಅದರಲ್ಲಿ ನನಗೆ ಒಂದು 10,000 ವ್ಯೂಸ್ ಬಂತಂತ ಅನ್ಕೊಳ್ಳೋಣ. ಅದರಲ್ಲಿ ನಾನು ಸಿಗ್ತಾ ಇರೋಂಥದ್ದು ಕೇವಲ $1 ರಿಂದ $1.5 ಮಾತ್ರ. ಓಕೆ. ಸೊ ಬಟ್ ಅದನ್ನೇ ನಾವು ಇವಾಗ ಬೇರೆ ಒಂದು ಇವಾಗ ಫೈನಾನ್ಸ್ ರಿಲೇಟೆಡ್ ಆಯಿತು, ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಯಿತು, ಈ ರೀತಿ ಹಲವಾರು ಒಂದು ಯೂಟ್ಯೂಬ್ ಚಾನಲ್ಗಳು ನಾವು ಕ್ರಿಯೇಟ್ ಮಾಡಿದಾಗ ಸೊ ಅಲ್ಲಿ ನಮಗೆ ಡಾಲರ್ ಏನಾಗುತ್ತೆ ಅಂದರೆ ದುಪ್ಪಟ್ಟು ತ್ರಿಬಲ್ ಈ ರೀತಿ ಸಿಗುತ್ತೆ. ಸೊ ಇದಕ್ಕೆ ನಾವು ಹೈ CPM ಅಂತ ಹೇಳ್ತೀವಿ. ಸೊ ಈ ರೀತಿ ಒಂದು ಹೈ CPM ಟಾಪಿಕ್ ಬಗ್ಗೆ ನಾನಿಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಯಾವ್ಯಾವ ರೀತಿ ಟಾಪಿಕ್ಗಳನ್ನ ನಾವು ಮಾಡಿದರೆ ಒಳ್ಳೆಯದು ಅಂತ. ಓಕೆ. ಸೊ ಇಲ್ಲಿ ಮೇನ್ ಮುಖ್ಯವಾಗಿ ಫಸ್ಟಿಗೆ ಹೇಳ್ಬೇಕಂತಂದರೆ ಫೈನಾನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ರಿಲೇಟೆಡು ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಓಕೆ. ಸೊ ಇಲ್ಲಿ ನಾವು ಇವಾಗ ಫೈನಾನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಅಂತ ನಾನಿಲ್ಲಿ ಯೂಟ್ಯೂಬ್ ಚಾನಲ್ ಏನೋ ಕ್ರಿಯೇಟ್ ಮಾಡಿದ್ದೀನಿ. ಬಟ್ ಆದರೆ ಇದರ ಅಡಿಯಲ್ಲಿ ಯಾವ ರೀತಿ ಟಾಪಿಕ್ನ ನಾನು ವೀಡಿಯೋಸ್ ಮಾಡಲಿ ಅನ್ನೋದು ಕೂಡ ಒಂದು ಮುಖ್ಯವಾದಂಥ ಕ್ವಶನು. ಸೊ ಮೇನ್ ಮುಖ್ಯವಾಗಿ ನಾನು ಹೇಳಬೇಕಂದ್ರೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವು ಇಲ್ಲಿ ಡಿಸ್ಕಸ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಬಗ್ಗೆ ನೀವು ಹೇಳ್ಬೋದು. ಡೈಲಿ ನ್ಯೂಸ್ ಎಲ್ಲ ಬರ್ತಾ ಇರುತ್ತೆ ಪೇಪರ್ಸಲ್ಲಿ. ಸೊ ಸ್ವಲ್ಪ ಅಪ್ಡೇಟ್ ಇದ್ದರೆ ಸೊ ಅದ್ರ ಬಗ್ಗೆ ವೀಡಿಯೋಸ್ಗಳನ್ನು ನೀವು ಮಾಡ್ಬೋದು. ಆ್ಯಂಡ್ ಪ್ಲಸ್ ಮ್ಯೂಚುವಲ್ ಫಂಡ್ದು ಮಾರ್ಗದರ್ಶನ ನೀಡುವಂಥ ಟಿಪ್ಸ್ಗಳಾಯಿತು. ಸೊ ಅದ್ರ ಬಗ್ಗೆ ನೀವು ವೀಡಿಯೋಸ್ಗಳನ್ನ ಮಾಡ್ಬೋದು. ಆ್ಯಂಡ್ ಪರ್ಸ್ನಲ್ ಫೈನಾನ್ಸ್ ಮತ್ತು ಟ್ಯಾಕ್ಸ್ ಸೇವಿಂಗ್ ರಿಲೇಟೆಡ್ ಕೂಡ ನಿಮ್ಗೇನಾದರೂ ನಾಲೆಜ್ ಇರಬೇಕು. ಬಟ್ ಆದರೆ ವಿದೌಟ್ ನಾಲೆಜ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ವಿದೌಟ್ ನಾಲೆಜ್ ಏನಾದರೂ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ 1 ಸಾರಿ 2 ಸಾರಿ ವೀಡಿಯೋಸ್ಗಳನ್ನ ನೋಡ್ತಾರೆ, 3ನೇ ಸಾರಿ ಯಾರೂ ವೀಡಿಯೋಸ್ಗಳನ್ನ ನೋಡೋದಿಲ್ಲ. ಹೀಗಾಗಿ ವೀಡಿಯೋದಲ್ಲಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಇನ್ಫಾರ್ಮೇಷನ್ ಇರುವಂತಲೇ ನೀವು ನೋಡಿಕೊಂಡೇ ಹೋಗಬೇಕಾಗುತ್ತೆ. ಅಂದಾಗ ಮಾತ್ರ ವೀಡಿಯೋಸ್ ನಿಮ್ಮದು ಚೆನ್ನಾಗಿ ವ್ಯೂಸ್ ಬರುತ್ತೆ. ಹೀಗಾಗಿ ನಾಲೆಜ್ ಸ್ವಲ್ಪ ತೊಗೊಳ್ಳಿ. ನಂತರ ನೀವು ಇದಕ್ಕೆ ಕಂಫರ್ಟ್ ಇದ್ದೀರಿ ಅಂದರೆ ಮಾತ್ರ ಟಾಪಿಕ್ನ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಂತರ ಕ್ರಿಪ್ಟೋ ಕರೆನ್ಸಿ ಬೇಸಿಕ್ ಇನ್ ಕನ್ನಡ ಅಂತ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಿಮಗೇನಾದರೂ ನಾಲೆಜ್ ಇದೆ ಅಂತಂದರೆ ಇದ್ರ ಬಗ್ಗೆ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು. ಆನ್ಲೈನ್ ಬಿಸ್ನೆಸ್ಸು ಮತ್ತು ಪ್ಯಾಸಿವ್ ಇನ್ಕಮ್ ಐಡಿಯಾಸ್ಗಳನ್ನು ಕೂಡ ನೀವು ಕೊಡ್ಬೋದು. ಸೊ ಈ ರೀತಿ ಟಾಪಿಕ್ಗಳ ಮೇಲೆ ನೀವು ಕೆಲಸನ ಮಾಡ್ಬೋದು ಯೂಟ್ಯೂಬಲ್ಲಿ. ಆ್ಯಂಡ್ ಇದರಲ್ಲೂ ಕೂಡ ಟೆಕ್ನಾಲಜಿ ನೆಕ್ಸ್ಟ್ ಟಾಪಿಕ್ ಹೇಳ್ತಾ ಇದ್ದೀನಿ. ಟೆಕ್ನಾಲಜಿ ಆ್ಯಂಡ್ ಡಿಜಿಟಲ್ ಸ್ಕಿಲ್ಸ್ ರಿಲೇಟೆಡ್ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಬೋದು. ಇವಾಗ ಮೇನ್ ಅಂತಂದರೆ ಟೆಕ್ನಾಲಜಿ ಆ್ಯಂಡ್ ಡಿಜಿಟಲ್ ಒಂದು ಸ್ಕಿಲ್ಸ್ ಅಂತಂದರೆ ಯೂಟ್ಯೂಬಿನ ಚಾನಲ್ ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ, ನಮ್ಗೆ ಇಂಟ್ರೆಸ್ಟ್ ಇದೆ. ಬಟ್ ಅದರ ಅಡಿಯಲ್ಲಿ ಯಾವ ರೀತಿ ಒಂದು ವೀಡಿಯೋಸ್ಗಳನ್ನ ಮಾಡಬೇಕು ಅಂತ. ಸೊ ಇದರಲ್ಲಿ AI ಟೂಲ್ಸ್ ಬಳಕೆಯ ವಿಧಾನವನ್ನು ನೀವು ಟಾಪಿಕ್ ಬಗ್ಗೆ ಟ್ಯುಟೋರಿಯಲ್ ಎಲ್ಲ ಸ್ಟಾರ್ಟ್ ಮಾಡ್ಬೋದು. ಸೊ ಅದು ಕೂಡ ತುಂಬಾ ಒಂದು ಒಳ್ಳೆ ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ. AI ಟೂಲ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಸುಮಾರು ಥರದ ಟೂಲ್ಸ್ಗಳನ್ನ ಸುಮಾರು ಯೂಟ್ಯೂಬರ್ಸು ಡಿಸ್ಕಸ್ ಮಾಡಿರೋದನ್ನು ನೀವು ಅಬ್ಸರ್ವ್ ಮಾಡಿರ್ತೀರಿ. ಸೊ ಅದು ಕೂಡ ಇವಾಗ ತುಂಬಾ ಟ್ರೆಂಡಲ್ಲಿ ನಡೀತಾ ಇದೆ. ಅದನ್ನು ನೀವು ಮಾಡ್ಬೋದು. ಆ್ಯಂಡ್ ಫ್ರೀಲ್ಯಾನ್ಸಿಂಗ್ ಸ್ಕಿಲ್ಸ್ ರಿಲೇಟೆಡ್ ಲೈಕ್ ಕ್ಯಾನ್ವಾ, ವಿಡಿಯೋ ಎಡಿಟಿಂಗು, ಕಂಟೆಂಟ್ ರೈಟಿಂಗು. ಸೊ ಆ ರೀತಿ ನೀವೇನಾದರೂ ವೀಡಿಯೋಸ್ಗಳನ್ನ ಮಾಡ್ತೀವಿ ಅಂತಂದರೆ ಅದನ್ನು ಕೂಡ ನೀವು ಮಾಡ್ಬೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಕೆಲವರು ಏನು ಮಾಡ್ತಾರೆ ಅಂದರೆ ತಮ್ಮ ಡೈಲಿ ವ್ಲಾಗ್ ಲೈಕ್ ಇವಾಗ ನಾನು ಇವಾಗ ಕಂಟೆಂಟ್ ರೈಟರ್ ಆಗಿ ಫ್ರೀಲ್ಯಾನ್ಸರ್ ವರ್ಕ್ ಮಾಡ್ತಾ ಇದ್ದೇನೆ ಅಂತ ಅನ್ಕೊಳ್ಳೋಣ. ನನ್ನ ಡೈಲಿ ರೂಟೀನ್ ಪ್ಲಸ್ ಇಲ್ಲಿ ಕಂಟೆಂಟ್ ರೈಟಿಂಗ್ ಜಾಬ್ ಹೇಗೆ ಮಾಡ್ತಾ ಇದ್ದೀನಿ ಅಂತ ವ್ಲಾಗ್ ಕೂಡ ಮಾಡ್ತಾರೆ. ಸೊ ಅದರಲ್ಲೂ ಕೂಡ ನಿಮಗೆ ಹೈ CPM ಸಿಗುತ್ತೆ ಆಲ್ಮೋಸ್ಟು. ಓಕೆ. ಆ್ಯಂಡ್ ಟೆಕ್ ಪ್ರಾಡಕ್ಟ್ ರಿಲೇಟೆಡು ಲೈಕ್ ಇವಾಗ ನೀವು ಯಾವುದಾದ್ರೂ ಫೋನ್ಸ್ಗಳನ್ನ ರಿವ್ಯೂ ಮಾಡ್ಬೋದು. ಆ್ಯಪಲ್ಸ್ ನ್ಯೂ ಇವಾಗ ಇದನ್ನು ಬರ್ತಾ ಇರ್ತೇವೆ, ಆ್ಯಪಲ್ಸ್ ಫೋನ್ದಾಯಿತು, ಮತ್ತು TVಸ್ಗಳಾಯಿತು, ಮತ್ತು ಸುಮಾರು ಥರದ ಒಂದು ಇವಾಗ ಟೆಕ್ನಾಲಜಿ ರಿಲೇಟೆಡ್ ಹೇಳ್ತಾ ಇರೋದು. ಇವಾಗ ಹೊಸ ಏನಾದರೂ ಲಾಂಚ್ ಮಾಡಿದಾಗ ಅದ್ರ ಬಗ್ಗೆ ಎಲ್ಲ ನೀವು ಡಿಸ್ಕಸ್ ಮಾಡ್ಬೋದು ಶಾರ್ಟ್ ವೀಡಿಯೋದಲ್ಲೆಲ್ಲ. ಸೊ ಆ ರೀತಿ ಟೆಕ್ನಾಲಜಿ ರಿಲೇಟೆಡೇ ನೀವು ಇಲ್ಲಿ ಮಾತಾಡ್ಬೋದು. ಸೊ ಆ ರೀತಿ ಕೆಲವೊಂದು ಲ್ಯಾಪ್ಟಾಪ್ ಆಯಿತು, ಮೊಬೈಲ್ ಆಯಿತು, ಸಾಫ್ಟ್ವೇರ್ಗಳದ್ದು ರಿವ್ಯೂ ಕೊಡ್ಬೋದು ಇಲ್ಲಿ ಮೇನ್ ಮುಖ್ಯವಾಗಿ ಯಾವ ರೀತಿ ಇದೆ ಅಂತ. ಸೊ ಆ ರೀತಿ ವೀಡಿಯೋಸ್ಗೂ ಕೂಡ ತುಂಬಾ ಇವಾಗ ಬೇಡಿಕೆ ಇದೆ. ಇನ್ನೊಂದು ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್ ರಿಲೇಟೆಡ್ ನೀವು ವೀಡಿಯೋಸ್ಗಳನ್ನ ಮಾಡ್ಬೋದು. ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್ ವೀಡಿಯೋಸು ತುಂಬಾ ಕಡಿಮೆ ಇದೆ ಅಂತ ಅನ್ಕೋತೀನಿ.
ಕಾಂಪಿಟೇಟರ್ ಕೂಡ ತುಂಬ ಇಲ್ಲ. ಸೊ ಆ ರೀತಿ ಏನಾದರೂ ನಿಮಗೆ ನಾಲೆಜ್ ಇದೆ ಅಂದರೆ ಸೊ ಈ ಟಾಪಿಕ್ ಬಗ್ಗೆ ಕೂಡ ನೀವು ಕೆಲಸವನ್ನು ಮಾಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಕರಿಯರ್ ಮತ್ತು ಎಜುಕೇಷನ್. ಓಕೆ, ಸೊ ಕರಿಯರ್ ಮತ್ತು ಎಜುಕೇಷನ್ ರಿಲೇಟೆಡ್ ಕೂಡ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು. ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಲೈಕ್ KPSC, IS, SSC, ಬ್ಯಾಂಕಿಂಗು ರಿಲೇಟೆಡ್ ನೀವು ಒಂದು ಟಾಪಿಕ್ಗಳನ್ನ ತೊಗೊಂಡ್ಬಿಟ್ಟು ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಬೋದು. ಸುಮಾರು ಥರದ ಒಂದು ಕೋಚಿಂಗ್ ಸೆಂಟ್ರದ್ದು ಎಲ್ಲ ಇವಾಗ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸೊ ಅದನ್ನು ನೋಡಿ ಒಂದು ಸಾರಿ ನಿಮಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಇರುತ್ತೆ ಅಂತ, ಅವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸೊ ನೀವು ಆ ರೀತಿ ಕೆಲಸವನ್ನು ಮಾಡ್ಬೋದು ನಿಮಗೆ ನಾಲೆಜ್ ಇದೆ ಅಂದರೆ. ಫಾರ್ ಎಕ್ಸಾಂಪಲ್ ಆಲ್ರೆಡಿ ನೀವು SSC ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಿ, ಎಕ್ಸಾಮ್ಸ್ ಕೊಟ್ಟಿದ್ದೀರಿ, ಹಲವಾರು ಬಾರಿ ಕೊಟ್ಟಿದ್ದೀರಿ, ತುಂಬ ಎಕ್ಸ್ಪರ್ಟ್ ಇದ್ದೀರಿ, ಎಲ್ಲ ಬಗ್ಗೆ ನಿಮಗೆ ನಾಲೆಜ್ ಇದೆ, ಟಾಪಿಕ್ಸ್ ಆಯಿತು ಮತ್ತು ಸಿಲೆಬಸ್ ಬಗ್ಗೆ. ಸೊ ಆ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಸ್ಗಳು ಮಾಡ್ತಾ ಹೋಗ್ಬೋದು. ಓಕೆ, ಯಾವಾಗ ಅನೌನ್ಸ್ ಆಗುತ್ತೆ ಎಕ್ಸಾಮು ಅಂತ, ಹಾಲ್ ಟಿಕೆಟ್ ಬಂತ, ಮತ್ತು ಎಕ್ಸಾಮ್ದು ಯಾವ ರೀತಿ ಎಲ್ಲೆಲ್ಲಿ ಸೆಂಟರ್ಸ್ಗಳಿದೆ, ಯಾವ ರೀತಿ ಮ್ಯಾನೇಜ್ ಮಾಡ್ಕೊ, ಎವ್ರಿಥಿಂಗ್ ಈ ರೀತಿ ಡಿಫ್ರೆಂಟ್ ವೀಡಿಯೋಸ್ಗಳು ನೀವು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಸ್ಟಡಿ ಅಬ್ರಾಡ್ ಗೈಡೆನ್ಸ್ ಇನ್ ಕನ್ನಡ ಅಂತ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಅಬ್ರಾಡಿಗೆ ಹೋಗಿ ಹೇಗೆ ಸ್ಟಡಿ ಮಾಡಬೇಕು, ಕನ್ನಡಿಗರಿಗೆ ನೀವು ಒಂದು ಮಾಹಿತಿ ಕೊಡ್ಬೋದು, ಮಾರ್ಗದರ್ಶನ ಕೊಡ್ಬೋದು. ಆ ರೀತಿ ಮಾಡಿದ್ದು ಕೂಡ ಹೈ CPM ಇರುತ್ತೆ ಮೇನ್ ಮುಖ್ಯವಾಗಿ. ಮತ್ತು ಇಂಗ್ಲೀಷ್ ಲರ್ನಿಂಗ್, ಇಂಗ್ಲೀಷ್ ಏನಾದರೂ ನೀವು ಕಲಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ಳೋಣ. ಸೊ ಅದಕ್ಕೂ ಕೂಡ ಹೈ CPM ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಸ್ಟಾರ್ಟ್ ಮಾಡೋದು. ನಿಮಗೆ ಇಂಗ್ಲೀಷ್ ಬರುತ್ತೆ ಅಂತಂದರೆ ಇಂಗ್ಲೀಷ್ ಸ್ಟಾರ್ಟ್ ಮಾಡಿ ಇಂಗ್ಲೀಷ್ ಕಲಿಸೋದಕ್ಕೆ ಇವತ್ತಿನಿಂದನೇ. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ಇವಾಗ ನೆಕ್ಸ್ಟ್ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಹೆಲ್ತ್ ಆ್ಯಂಡ್ ವೆಲ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೆಲ್ತ್ ಆ್ಯಂಡ್ ವೆಲ್ನೆಸ್ ರಿಲೇಟೆಡ್ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಮೇನ್ ಮುಖ್ಯವಾಗಿ ಒಂದು ಹೆಲ್ತ್ ಮತ್ತು ವೆಲ್ನೆಸ್ ರಿಲೇಟೆಡ್ ನಾವೇನೋ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅದು ಯಾವ ರೀತಿ ಟಾಪಿಕ್ಗಳನ್ನ ಮಾಡ್ಬೋದು ಅಂದರೆ ಫಿಟ್ನೆಸ್ ಮತ್ತು ಡಯಟ್ ಟಿಪ್ಸ್ಗಳನ್ನ ನೀವು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಲೈಕ್ ಇವಾಗ ನೀವು ಜಿಮ್ಮಿಗೆ ಹೋಗ್ತಾ ಇದ್ದೀರಿ, ಜಿಮ್ಮಲ್ಲಿ ನೀವು ಯಾವ ರೀತಿ ಡಯಟ್ಗಳನ್ನ ಫಾಲೋ ಮಾಡಿ ಹೋಗ್ತಾ ಇದ್ದೀರಿ, ಯಾವ ರೀತಿ ಬಾಡಿ ನೀವು ಒಂದು ಬಿಲ್ಡ್ ಮಾಡ್ತಾ ಇದ್ದೀರಿ, ಯಾವ ರೀತಿ ಕಾಣಿಸ್ತಾ ಇದ್ದೀರಿ, ಮೊದಲು ಹೇಗಿದ್ದೀರಿ, ಇವಾಗ ಹೇಗಿದ್ದೀರಾ, ಈ ರೀತಿ ವೀಡಿಯೋಸ್ಗಳನ್ನ ನೀವು ಮಾಡ್ಬೋದು. ಇದಕ್ಕೂ ಕೂಡ ಹೈ CPM ಇರುತ್ತೆ ಮೇನು. ಮತ್ತು ಮೆಂಟಲ್ ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ನೀವು ವೀಡಿಯೋಸ್ಗಳನ್ನ ಮಾಡ್ಬೋದು. ಇದು ಕೂಡ ತುಂಬಾ ಇವಾಗ ಚಾಲ್ತಿಯಲ್ಲಿರುವಂಥದ್ದು. ಯಾಕಂದರೆ ಮೆಂಟಲ್ ಹೆಲ್ತ್ ಬಗ್ಗೆ ತುಂಬ ಜನ ಮಾತಾಡೋದಿಲ್ಲ, ಬಟ್ ಆದರೆ ಸುಮಾರು ಜನ ಅದರಿಂದ ಸರ್ವೈವ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರತಿಯೊಂದು ಮನೆಯಲ್ಲೂ ಒಬ್ಬರು ಇಬ್ಬರು ಮೆಂಟಲ್ ಹೆಲ್ತಿಂದನೇ ಸರ್ವೈವ್ ಮಾಡ್ತಾ ಇರ್ತಾರೆ, ಬಟ್ ನಮಗೆ ಕಾಣಿಸಲ್ಲ ಪ್ರಾಕ್ಟಿಕಲಿ. ಸೊ ಹೀಗಾಗಿ ಅದ್ರ ಬಗ್ಗೆ ಕೂಡ ನೀವು ಅವೇರ್ನೆಸ್ನ ರಿಲೇಟೆಡು ವೀಡಿಯೋಸ್ಗಳನ್ನ ಮಾಡ್ಬೋದು. ಇನ್ನೊಂದು ಆಯುರ್ವೇದ ಮತ್ತು ನ್ಯಾಚುರಲ್ ರೆಮಿಡೀಸ್ ಬಗ್ಗೆ ನೀವು ವೀಡಿಯೋಸ್ಗಳನ್ನ ಮಾಡ್ಬೋದು. ಲೈಕ್ ಇವಾಗ ನಿಮಗೆ ಮನೆಯಲ್ಲೇ ನಿಮಗೆ ಯಾವುದಾದ್ರು ಒಂದು ಹೋಮ್ ಮೇಡ್ ನಿಮಗೆ ಆಯಿಲ್ಸ್ಗಳನ್ನ ರೆಡಿ ಮಾಡೋದು ಗೊತ್ತಿದೆ, ಅಥವಾ ಏನಾದರೂ ಒಂದು ಮನೆ ಮದ್ದು ಅಂತ ಕೂಡ ನಾವು ಹೇಳ್ತೀವಿ. ಓಕೆ, ಆಯುರ್ವೇದ ನ್ಯಾಚುರಲ್ ರೆಮಿಡೀಸ್ ಲೈಕ್ ಇವಾಗ ಕಫ್ ಏನೋ ಆಗ್ತಾಯಿದೆ ಮಕ್ಕಳಿಗೆ, ಕಫಿಗೆ ನಾವು ಏನು ಮನೆಯಲ್ಲೇ ಕೊಡ್ಬೋದು ಔಷಧ ಬಿಟ್ಟು. ಓಕೆ, ನಾರ್ಮಲಿ ಇವಾಗ ನಾವು ಏನದನ್ನು ಬಳಸಬೇಕು, ಮತ್ತು ಕಫ ಆಗದೆ ಇರೋ ಥರ ಮಕ್ಕಳಿಗೆ ಹಾಲು ಕೊಡ್ತಾ ಇರ್ತೀವಿ ನಾವೇನಾದರೂ ವಿಂಟರ್ ಟೈಮಲ್ಲಿ, ಚಳಿಗಾಲದಲ್ಲಿ ಮಕ್ಕಳಿಗೆ ಹಾಲು ಕೊಡ್ತೀವಿ ಕುಡಿಯೋದಕ್ಕೆ. ಸೊ ಆ ಟೈಮಲ್ಲಿ ಸಣ್ಣದೊಂದು ಮನೆ ಮಧ್ಯೆ ಹೇಳ್ತಾರೆ ಏನು, ಅದರಲ್ಲಿ ಒಂದು ಅದ್ರಕ್ ಅಂತ ಇರುತ್ತೆ, ಅದ್ರಕ್ ಅಂದರೆ ಅಲ್ಲ ಅಂತ ಕೂಡ ಹೇಳ್ತೀವಿ ಉತ್ತರ ಕರ್ನಾಟಕ ಕಡೆ. ಸೊ ಅಲ್ಲ ನಾವು ಜಜ್ಜಿ ಸ್ವಲ್ಪ ಹಾಲಲ್ಲಿ ಹಾಕಿದರೆ ಸೊ ಅದು ಕಫಗಟ್ಟಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಆ ರೀತಿ ನೀವು ಎಲ್ಲ ಟಿಪ್ಸ್ಗಳನ್ನ ಶೇರ್ ಮಾಡ್ಬೋದು. ಇದು ಕೂಡ ಇವಾಗ ತುಂಬಾ ಹೈ CPM ಕೊಡುವಂಥ ಟಾಪಿಕ್ಕು. ಸೊ ಈ ರೀತಿ ನಿಮಗೆ ಮನೆಮದ್ದುಗಳು ಗೊತ್ತಿದೆ, ನ್ಯಾಚುರಲ್ ರೆಮಿಡೀಸ್ಗಳು ಗೊತ್ತಿದೆ, ಸೊ ಇದ್ರ ಬಗ್ಗೆ ನಾನು ವೀಡಿಯೋಸ್ಗಳು ಮಾಡಬಲ್ಲೆ ಅಂತ ನಿಮ್ಗೆ ಅನಿಸಿದರೆ ಸೊ ಇವತ್ತು ಈ ಚಾನಲ್ನ ಸ್ಟಾರ್ಟ್ ಮಾಡಿ. ಇನ್ನೊಂದು ಮೆಡಿಕಲ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ನೀವು ಬೇಕಂದ್ರೆ ಕೊಡ್ಬೋದು. ಇದು ಸ್ವಲ್ಪ ಡಿಫಿಕಲ್ಟ್ ಇದೆ, ಬಟ್ ಆ ನಾಲೆಜ್ ನಿಮಗಿದೆ ಅಂದರೆ ಖಂಡಿತವಾಗಿ ನೀವೆಲ್ಲ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಬರುವಂಥ ಟಾಪಿಕ್ ಬಗ್ಗೆ ಮಾತಾಡೋಣ, ಬಿಸ್ನೆಸ್ ಮತ್ತು ಬಿಸ್ನೆಸ್ ರಿಲೇಟೆಡ್ ನೀವು ಮಾಡ್ಬೋದು ಯೂಟ್ಯೂಬ್ ಚಾನಲ್ನ. ಇವಾಗ ಬಿಸ್ನೆಸ್ ಬಗ್ಗೆ ಅಂದರೆ ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ ಇನ್ ಕನ್ನಡ ಅಂತ ನೀವು ಸ್ಟಾರ್ಟ್ ಮಾಡ್ಬೋದು. ಚಿಕ್ಕ ಬಿಸ್ನೆಸ್ಗಳು ಅದು ಏನಾದರೂ ಆಗಿರ್ಬೋದು. ಲೈಕ್ ಇವಾಗ ನಾನು ಹೇಳಿದಲ್ವ ಹೇರ್ ಸ್ಕ್ರಂಚಿ ಬಗ್ಗೆ ಸಪ್ರೇಟಾಗಿ ಒಂದು ಚಾನಲ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಹೇರ್ ಸ್ಕ್ರಂಚಿ ಯಾವ ರೀತಿ ಮಾಡಬೇಕು, ಬ್ರ್ಯಾಂಡಿಂಗ್ ಝೀರೋದಿಂದ ಹಿಡಿದು ಬ್ರ್ಯಾಂಡಿಂಗ್ವರೆಗೂ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಟ್ಟಿದ್ದೀನಿ. ಸೊ ಆ ರೀತಿ ಸ್ಮಾಲ್ ಬಿಸ್ನೆಸ್ಗಳ ಬಗ್ಗೆ ನೀವು ನಾಲೆಜ್ ಹೇಳ್ಬೋದು. ಲೈಕ್ ಇನ್ನು ಇದಲ್ದೇ ನೀವು ಹೋಮ್ ಬೇಸ್ಡ್ ಒಂದು ಬಿಸ್ನೆಸ್ ಗೈಡ್ ಬಗ್ಗೆ ರಿಲೇಟೆಡ್ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಬೋದು. ಲೈಕ್ ನೀವು ಮನೆಯಲ್ಲೇ ಮಾಡುವಂಥ ಐಟಮ್ಗಳದ್ದು ಒಂದು ಲೈಕ್ ಇವಾಗ ಸಾಬೂನು ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್ ಅಂದರೆ ನಿಮ್ಮ ಒಂದು ಡೈಲಿ ವ್ಲಾಗನ್ನು ಶೇರ್ ಮಾಡ್ಬೋದು. ಅದು ಕೂಡ ಹೈ CPMನೇ ನಿಮಗೆ ಕೊಡುತ್ತೆ. ಮತ್ತು ಮಾರ್ಕೆಟಿಂಗ್ ಟಿಪ್ಸು ಫಾರ್ ಸ್ಮಾಲ್ ಬಿಸ್ನೆಸ್ ಅಂತ ನೀವು ಸ್ಟಾರ್ಟ್ ಮಾಡ್ಬೋದು. ಇದು ಕೂಡ ನಿಮಗೆ ಹೈ CPMನೇ ಕೊಡುವಂಥ ಒಂದು ಟಾಪಿಕ್ಕು. ಕಾಮರ್ಸ್ ಟ್ರೈನಿಂಗ್ ರಿಲೇಟೆಡ್ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಟಾಪಿಕ್ ತೊಗೊಂಡ್ಬಿಟ್ಟು ಕಾಮರ್ಸು ಒಂದು ಟ್ರೈನಿಂಗ್ ಅಂತಂದರೆ ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋದಲ್ಲಿ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಿ ಅಂದರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಬೋದು, ಗೈಡ್ ಮಾಡ್ಬೋದು, ಯಾವ ರೀತಿ ವರ್ಕ್ ಮಾಡ್ಬೋದು, ಇದರಲ್ಲಿ ಯಾವ ರೀತಿ ನಾವು ಬಿಸ್ನೆಸ್ನ ರನ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆಲ್ಲ ನೀವು ಟಿಪ್ಸ್ಗಳನ್ನ ಶೇರ್ ಮಾಡುವಂಥ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಈ ರೀತಿ ಇದೆ. ಸೊ ಇವೆಲ್ಲ ಟಾಪಿಕ್ಗಳ ಬಗ್ಗೆ ನೀವು ಸ್ಟಾರ್ಟ್ ಮಾಡ್ಬೋದು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಯಾವುದಾದ್ರು ಒಂದು ಟಾಪಿಕ್ ತೊಗೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಇವಾಗ ನಿಮಗೆ ಯಾವ್ದು ಇಷ್ಟ ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ಯಾವುದ್ರ ಬಗ್ಗೆ ನೀವು ಒಂದು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಆ ಟಾಪಿಕ್ ಬಗ್ಗೆ ನಮಗೆ ಒಂದು ಡೀಟೇಲಾಗಿ ವೀಡಿಯೋ ಮಾಡಿದರೆ ಖಂಡಿತವಾಗ್ಲೂ ಮಾಡ್ತೀನಿ. ಅದರ್ವೈಸು ನೆಕ್ಸ್ಟ್ ರೆಗ್ಯುಲರ್ ವೀಡಿಯೋಸ್ಗಳ ಬಗ್ಗೆ ಹೇಳುತ್ತೇನೆ. ಆ್ಯಂಡ್ ಮೇನ್ ಅಂತಂದರೆ ಯೂಟ್ಯೂಬ್ ಇವಾಗ ಸುಮಾರು ಅಪ್ಡೇಟ್ಗಳನ್ನು ತರ್ತಾ ಇದೆ. ಅಪ್ಡೇಟ್ಗಳ ಬಗ್ಗೆ ಕೂಡ ನಾನು ಮಾಹಿತಿಗಳನ್ನ ನೀಡ್ತಾ ಹೋಗ್ತೀನಿ. ಆ್ಯಂಡ್ ಐ ಹೋಪ್ ಇದು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಮೇನ್ ಈ ರೀತಿ ಒಂದು ವೀಡಿಯೋಸ್ಗಳನ್ನ ನಾವು
ಅಂದಾಗ ಮೇನ್ ನೀವು ಒಂದು ವಾರದಲ್ಲಿ 3 ವೀಡಿಯೋಸ್ ಆದರೂ ಮಿನಿಮಮ್ ಹಾಕಿ ಆ್ಯಂಡ್ ಶಾರ್ಟ್ ಮತ್ತು ಲಾಂಗ್ ವೀಡಿಯೋ ಎರಡೂ ಕೂಡ ಮೇಂಟೈನ್ ಮಾಡ್ತಾ ಹೋಗಿ. ಸೊ ಅಂದಾಗ ಮಾತ್ರ ಚಾನಲು ಗ್ರೋ ಆಗುತ್ತೆ. ಓಕೆನಾ? ಸೊ ಇದು ಇವತ್ತಿನ ಒಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.